ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನೀವು ನೋಡ್ತಾ ಇದ್ದೀರಾ ಜಾಗೃತಿ ಟೆಕ್ ಫಾರಿವ್. ಎಲ್ಲರಿಗೂ ಜಾಗೃತಿ ಟೆಕ್ ಫಾರಿವ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಮಿಸ್ ಆಗಿರೋ ನಿಮ್ಮ SSP ID ಮತ್ತೆ SSP ಪಾಸ್ವರ್ಡ್ನ ಯಾವ ತರ ತಗೊಳ್ಳೋದು ಅಂತ. ನೀವು ಆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ SSP ID ಮತ್ತೆ SSP ಪಾಸ್ವರ್ಡ್ ಕಂಪಲ್ಸರಿ ಬೇಕಾಗುತ್ತೆ. ಸೊ ಅದು ನಿಮ್ಮ ಹತ್ರ ಏನಾದರೂ ಮಿಸ್ ಆಗಿತ್ತು ಅಂದ್ರೆ ಅದನ್ನ ನಾವು ಯಾವ ತರ ತಿಳ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಮೊದಲಿಗೆ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ SSP ಪೋರ್ಟಲ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿಕೊಂಡು ನೀವು ಎಂಟರ್ ಕೊಟ್ರೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ನೋಡ್ಬೋದು SSP ಲಾಗಿನ್ ಅಂತ. ಫಸ್ಟ್ ಒನ್ ಇದೆ ನೋಡಿ SSP ಅಂತ, ಅದನ್ನ ಓಪನ್ ಮಾಡ್ಕೊಳ್ರಿ. ಓಪನ್ ಮಾಡ್ಕೊಂಡ್ರೆ ಈ ತರ ಬರುತ್ತೆ, ಕರ್ನಾಟಕ ಸರ್ಕಾರ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ. ಇಲ್ಲಿ ನೀವು ಈ ಕಡೆಗೆ ಹೊಸ ಖಾತೆಯನ್ನು ಸೃಜಿಸಲು ಅಂದ್ರೆ ನೀವು ಫಸ್ಟ್ ಟೈಮ್ SSP ID ಮಾಡ್ಕೋಬೇಕಂದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ನಿಮ್ದು ಆಲ್ರೆಡಿ ID ಇರುತ್ತೆ, ಆದ್ರೆ ನಿಮ್ಮ ID ಮತ್ತೆ ಪಾಸ್ವರ್ಡ್ ನಿಮಗೆ ಮರ್ತೋಗಿರುತ್ತೆ, ಇಲ್ಲ ಮಿಸ್ ಆಗಿರುತ್ತೆ. ಅದನ್ನ ನೀವು ಯಾವ ತರ ತಿಳ್ಕೋಬೇಕು ಅಂತ ಇಲ್ಲಿದೆ ನೋಡಿ. 2023-24ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ. ಈ ತರ ಓಪನ್ ಆಗುತ್ತೆ ಲಾಗಿನ್ ಪೇಜ್. ನೀವು ನೋಡ್ಬೋದು ಇಲ್ಲಿ ನಿಮ್ಮ ಯೂಸರ್ ID ಮತ್ತೆ ಪಾಸ್ವರ್ಡ್ನ ಹಾಕೊಂಡು ನೀವು ಲಾಗಿನ್ ಮಾಡ್ಕೋಬೇಕು. ಆದ್ರೆ ನಿಮ್ಗೆ ನಿಮ್ಮ ಯೂಸರ್ ID ಮತ್ತೆ ಪಾಸ್ವರ್ಡ್ ಗೊತ್ತಿರಲ್ಲ. ಸ್ವಲ್ಪ ಕೆಳಗಡೆ ಬಂದ್ರೆ ನೀವು ಇಲ್ಲಿ ನೋಡ್ಬೋದು ಫರ್ಗೆಟ್ ಪಾಸ್ವರ್ಡ್ ನೌ ಯುವರ್ SSP ID. ನಿಮ್ಮ SSP ID ಯನ್ನು ತಿಳಿಯಿರಿ ಮತ್ತೆ ನೌ ಯುವರ್ NSP ID, ನಿಮ್ಮ NSP ID ಯನ್ನು ತಿಳಿಯಿರಿ ಅಂತ ಹೇಳಿದೆ. ಇಲ್ಲಿ ನೌ ಯುವರ್ SSP ID ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ರಿ. ಈ ತರ ಬರುತ್ತೆ ನೌ ಯುವರ್ ಸ್ಟೂಡೆಂಟ್ ID ಅಂತ. ನೀವು ಇಲ್ಲಿ ಫಸ್ಟ್ SSP ಅಕೌಂಟ್ ನ ಕ್ರಿಯೇಟ್ ಮಾಡಬೇಕಾದ್ರೆ ಮತ್ತೆ ನೀವು ಫಸ್ಟ್ ಟೈಮ್ SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ನಂಬರ್ ಕೊಟ್ಟಿರ್ತೀರ ಆ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ನಾನು ಮಾಡ್ಕೋತಾ ಇದ್ದೀನಿ. ಆ ನಂಬರ್ ಇದ್ರೆ ಸಾಕು, ನಿಮ್ಗೆ ನಿಮ್ಮ ID ಸಿಗುತ್ತೆ. ಇದನ್ನ ಎಂಟ್ರಿ ಮಾಡಿಕೊಂಡು ಇಲ್ಲಿ ಗೆಟ್ ಸ್ಟೂಡೆಂಟ್ ID ಅಂತ ಇದೆ, ಅದನ್ನ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಒಂದು 5 ರಿಂದ 6 ಸೆಕೆಂಡ್ ಸ್ವಲ್ಪ ಲೋಡ್ ಆಗುತ್ತೆ. ಓಕೆ, ನೋಡ್ಬೋದು ಸ್ಟೂಡೆಂಟ್ ID ಇಲ್ಲಿ SSP ID ಬಂತು 2122078786. ಇದು ನಿಮ್ಮ SSP ID ಆಗಿರುತ್ತೆ. ಇದನ್ನ ಒಂದು ಕಡೆ ನೀವು ಸಪರೇಟ್ ಆಗಿ ಬರೆದಿಟ್ಕೊಳ್ರಿ. ಇಲ್ಲಿ ನಿಮಗೆ SSP ID ಸಿಕ್ತು. ನೆಕ್ಸ್ಟ್ ನಮಗೆ ಪಾಸ್ವರ್ಡ್ ಬೇಕು. ಸೊ ಪಾಸ್ವರ್ಡ್ನ ಯಾವ ತರ ತಗೊಳ್ಳೋದು ಅಂತ. ಸೊ ವಿಡಿಯೋ ಲೆಂತ್ ಆಗ್ಬೋದು, ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ನೆಕ್ಸ್ಟ್ ನೀವು ಇನ್ನೊಂದು ಟ್ಯಾಬ್ನ ಓಪನ್ ಮಾಡ್ಕೊಳ್ರಿ. ಓಪನ್ ಮಾಡ್ಕೊಂಡು ಸರ್ಚ್ ಬಾರಲ್ಲಿ SSP ಪೋರ್ಟಲ್ ಅವಾಗ ಏನು ನೀವು ಮಾಡಿದ್ರು ಸರ್ಚ್ ಮಾಡಿರೋ ಅದೇ ತರನೇ SSP ಪೋರ್ಟಲ್ ಅಂತ ಸರ್ಚ್ ಮಾಡಿದ್ರೆ ಈ ತರ ಮತ್ತೆ SSP ಅಂತ ಓಪನ್ ಆಗುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಳ್ರಿ. ಸೇಮ್ ಇಲ್ಲೇನಿದೆಯಾ ಲಾಗಿನ್ ಪೇಜ್, ಅದನ್ನ ಓಪನ್ ಮಾಡ್ಕೊಳ್ರಿ. ಲಾಗಿನ್ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಪಾಸ್ವರ್ಡ್ ಮರೆತಿರುವಿರಾ ಫರ್ಗೆಟ್ ಪಾಸ್ವರ್ಡ್ ಅಂತ ಇದೆ, ಅದನ್ನ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ರಿ. ನೀವು ಇಲ್ಲಿ ನೋಡ್ಬೋದು ಚೇಂಜ್ ಯುವರ್ ಪಾಸ್ವರ್ಡ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಯೂಸರ್ ಐಡಿನ ಹಾಕೋಬೇಕು. ಯಾವಾಗಲೇ ಏನು ಯೂಸರ್ ಐಡಿನ ತಿಳ್ಕೊಂಡ್ರಲ್ಲ ಐಡಿನ ಇಲ್ಲಿ ಹಾಕೋಬೇಕು. ನಾನು ಹಾಕೋತಾ ಇದ್ದೀನಿ. ಓಕೆ, ನೀವು ಐಡಿನ ಹಾಕೊಂಡ್ಮೇಲೆ ನೆಕ್ಸ್ಟ್ ನ್ಯೂ ಪಾಸ್ವರ್ಡ್ ಅಂತ ಇರುತ್ತೆ. ಅಲ್ಲಿ ನೀವು ಪಾಸ್ವರ್ಡ್ನ ಏನು ಸೆಟ್ ಮಾಡ್ತೀರಾ ಆ ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ನೀವು ಇಲ್ಲಿ ನೋಡ್ಬೋದು ಪಾಸ್ವರ್ಡ್ನ ಯಾವ ತರ ಸೆಟ್ ಮಾಡಬೇಕು ಅಂತ ಅವರು ನ್ಯೂ ಪಾಸ್ವರ್ಡ್ ಪಾಲಿಸಿ ಕೊಟ್ಟಿದ್ದಾರೆ. ಎಷ್ಟು ಅಕ್ಷರ ಇರಬೇಕು, ಅದರಲ್ಲಿ ಆಲ್ಫಾಬೆಟ್ ಎಷ್ಟು ಇರಬೇಕು, ಮತ್ತೆ ವರ್ಡ್ ಎಷ್ಟು ಇರಬೇಕು, ಮತ್ತೆ ಸ್ಪೆಷಲ್ ಕ್ಯಾರೆಕ್ಟರ್ ಏನಿರಬೇಕು ಎಲ್ಲ ಕೊಟ್ಟಿದ್ದಾರೆ. ನಾನು ಹಾಕೊಂಡ್ಮೇಲೆ ಇಲ್ಲಿ ಗೆಟ್ OTP ಅಂತ ಇರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನೀವು ಯಾವ ನಂಬರ್ಗೆ ರಿಜಿಸ್ಟರ್ ಆಗಿರ್ತೀರೋ ಮೊದಲು ನೀವು SSP ಪೋರ್ಟಲ್ನ ಮಾಡಬೇಕಾದ್ರೆ ಯಾವ ನಂಬರ್ ಕೊಟ್ಟಿರ್ತೀರೋ ಆ ನಂಬರ್ಗೆ ಒಂದು OTP ಹೋಗುತ್ತೆ. OTPನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. OTP ಬಂತು, OTPನ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಚೇಂಜ್ ಪಾಸ್ವರ್ಡ್ ಅಂತ ಇರುತ್ತೆ ಕೆಳಗಡೆ, ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಪಾಸ್ವರ್ಡ್ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ನೀವು ಮತ್ತೆ ಅದು ಲಾಗಿನ್ ಪೇಜ್ಗೆ ತಗೊಂಡ್ಬರುತ್ತೆ. ನೀವು ಇಲ್ಲಿ ನಿಮ್ಮ ಯೂಸರ್ ಐಡಿ ಏನಿರುತ್ತೆ ಯೂಸರ್ ಐಡಿನ ಮತ್ತೆ ಪಾಸ್ವರ್ಡ್ನ ಹಾಕೊಂಡು ಇಲ್ಲಿ ಕೆಳಗಡೆ ಒಂದು ಕ್ಯಾಪ್ಚಾ ಕೋಡ್ ಇರುತ್ತೆ, ಅದನ್ನ ಎಂಟ್ರಿ ಮಾಡ್ಕೊಳ್ರಿ. ಎಂಟ್ರಿ ಮಾಡಿಕೊಂಡು
ಕೆಳಗಡೆ ಸ್ಟೂಡೆಂಟ್ ಲಾಗಿನ್ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೀವು ನೋಡ್ಬೋದು SSP ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಆಯಿತು. ಇಲ್ಲಿ ನೀವು ನೆಕ್ಸ್ಟ್ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ನೀವು ನೆಕ್ಸ್ಟ್ ಅಪ್ಲಿಕೇಶನ್ ಆಗ್ಬೋದು ಮತ್ತು KYC ಮಾಡ್ಬೋದು. ಇದರಲ್ಲಿ ಸುಮಾರು ಇದೆ. ಸೊ ಇಷ್ಟೇ, ತುಂಬ ಈಸಿ ಇದೆ. ನಿಮ್ಮ SSP ID ಮತ್ತು ಪಾಸ್ವರ್ಡ್ನ ಒಂದು ವೇಳೆ ಮರ್ತಿದ್ರೆ ಅದನ್ನು ಯಾವ ಥರ ತಗೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.